ನನ್ನ ಗೃಹಿಣಿಯರಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇನ್ನು 3-4 ಡೇಸ್ ಇದೆ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ನಾನು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ಥರ ಮಕ್ಕಳುಗಳಿಗೆ ಹಣ್ಣನ್ನ ಬಿಡಿಸಿಟ್ಟಿದ್ದೀನಿ. ಸಂಡೇ ಆದ್ದರಿಂದ ಸ್ವಲ್ಪ ಹಣ್ಣು ಕೊಟ್ಟರೆ ಮೂವಿ ಹಾಕಿದ್ದೀನಿ, ಕುತ್ಕೊಂಡು ನೋಡ್ತಾ ತಿಂತಾ ಇರ್ತಾರೆ. ನನಗೆ ಸ್ವಲ್ಪ ರಿಸ್ಕ್ ಕಮ್ಮಿ ಅಂತ. ಇನ್ನು ಈ ಥರ ಫ್ರಿಡ್ಜ್ ಒರೆಸೋಕ್ಕೆ ನೋಡಿ, ನಾನು ಲೆಮನ್ನು ಮತ್ತು ಬೇಕಿಂಗ್ ಸೋಡಾ ಹಾಗೆಯೇ ನೀರು ಇಷ್ಟೂ ಮಿಕ್ಸ್ ಮಾಡಿಕೊಂಡು ನನ್ನ ಫ್ರಿಜ್ಜನ್ನ ನಾನು ಯಾವಾಗಲೂ ಕ್ಲೀನಾಗಿ ಮತ್ತು ಫ್ರೆಶ್ಶಾಗಿ ಇಟ್ಟಿರ್ತೀನಿ. ಹಾಗಾಗಿ ಕ್ಲೀನ್ ಮಾಡಬೇಕಾದ್ರಂತೂ ಯಪ್ಪ ಒಬ್ಬರ ಕೈಲಂತೂ ಸಾಕಾಗೋದೇ ಇಲ್ಲ ಅಲ್ವಾ. ಒಮ್ಮೆ ಈ ಥರ ತೆಗೆದ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಬಿಟ್ಟು ಇನ್ನು ಲೆಮನ್ನು ಹಾಗೆ ಸೋಡಾ ಎಲ್ಲನೂ ಮಿಕ್ಸ್ ಮಾಡಿರ್ತೀನಲ್ಲ, ಆ ವಾಟರಿಂದ ಫೈನಲಾಗಿ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಒಂದು ಸಲ. ಈ ಥರ ಹಬ್ಬಗಳು ಬಂದರೆ ಮನೇಲಿ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಅಲ್ವಾ. ಹಾಗೆ ಫ್ರಿಜ್ಜಲ್ಲಿ ನಾವು ಬೇಕು ಅಂತ ಹೇಳಿ ತುಂಬಿಟ್ಕೊಂಡಿರೋಂಥ ವಸ್ತುಗಳನ್ನೆಲ್ಲ ಎಷ್ಟೆಷ್ಟೋ ಬೇಕಾಗುತ್ತೆ ಒಂದೊಂದು ಟೈಮ್ಗೆ ಅಂತ ಇಟ್ಟಿರೋ ಪದಾರ್ಥಗಳೆಲ್ಲನೂ ನಾವು ಬೇಡ ಅಂತ ಹೇಳಿ ಈ ಥರ ಕ್ಲೀನಿಂಗ್ ಮಾಡಬೇಕಾದ್ರೆ ಹೊರಗಡೆ ಹಾಕಬೇಕಾಗುತ್ತೆ. ಇನ್ನು ಈ ಫೈನಲಾಗಿ ಈ ಥರ ನಮ್ಮ ಫ್ರಿಜ್ಜು ಆರ್ಗನೈಸ್ ಮಾಡಿದ್ದೀನಿ. ತುಂಬ ಏನು ನನ್ನ ಫ್ರಿಜ್ಜಲ್ಲಿ ತರಕಾರಿಗಳನ್ನ ಇಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಫ್ರೆಶ್ಶಾಗಿ ಸಿಗೋವಂಥ ತರಕಾರಿಗಳಲ್ಲೇ ಪೆಸ್ಟಿಸೈಡ್ಸ್ ಹಾಕಿ ಏನೂ ಇಲ್ದಂಗೆ ಮಾಡಿಬಿಟ್ಟಿರ್ತಾರೆ. ಇನ್ನು ಫ್ರಿಜ್ಜಲ್ಲಿ ತಂದಿಟ್ಟರೆ ಇನ್ನೂ ಏನೂ ಇರಲ್ಲ ಅಂತ ಅಂದ್ಕೊತೀನಿ. ನೆಕ್ಸ್ಟು ಫ್ರೆಂಡ್ಸ್, ನಾನು 2 ಡೇಸಿಂದ ಆಲ್ಮೋಸ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಥರ ಟ್ರೈ ಮಾಡೋಕ್ಕಾಗಲ್ಲ ಅಲ್ವಾ, ಸೀರೆ ಡ್ರಾಪಿಂಗ್ ಮಾಡೋದನ್ನು. ಹಾಗಾಗಿ ನಾನು ಒಂದು ಸರಿ ಸೀರೆ ಡ್ರಾಪಿಂಗ್ ಮಾಡೋದನ್ನು ಕಲ್ತ್ಕೊಬಿಡೋಣ, ಅವತ್ತಿಗೆ ಈಸಿ ಆಗುತ್ತೆ ಅಂತ ಹೇಳಿ ಈ ಥರ ಕಲ್ತ್ಕೊತಾ ಇದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ, ಹಿಂದಿನ ದಿನವೇ ಈ ಥರ ಕಲ್ತಿಲ್ಲ ಅಂತ ಅಂದರೆ ಕಲ್ತ್ಕೊಬಿಡಿ, ನೀವು ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಇವಾಗ ನಾನು ಹೇಗೆ ಫಸ್ಟ್ ಟೈಮು ಮಾಡ್ತಾ ಇರೋದ್ರಿಂದ ಅಂದರೆ ಸೀರೆ ಎಲ್ಲ ಉಡಿಸಿ ಮಾಡ್ತಿರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬನ. ಇವಾಗ ಹೊಸ ಮನೆಗೆ ಬಂದ ಮೇಲಿಂದ ಸೀರೆ ಉಡಿಸಿ ಮಾಡೋಣ ಅಂತೇಳಿ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಒಂದು ಮೊದಲು ನಾನು ನೋಡಿ ಇಲ್ಲಿ ಬಾಕ್ಸ್ಗೆ ಅಕ್ಕಿ ತುಂಬಿ ಇಟ್ಟಿದ್ದೀನಿ, ಮತ್ತು ಒಂದು ಚೊಂಬನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಒಂದು ಕಡ್ಡಿನ ಈ ಥರ ಕಟ್ಕೊಂಡು ನೀರನ್ನ ತುಂಬಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಅಕ್ಕಿ ತುಂಬಿರೋ ಅಂಥ ಬಾಕ್ಸ್ ಕ್ಯಾಪ್ ಇರುತ್ತಲ್ಲ, ಆ ಕ್ಯಾಪ್ಗೆ ನಾನು ಅಕ್ಕಿ ತುಂಬಿಟ್ಟಿಡೋಣ ಅಂತ ಹೋದೆ. ಆದರೆ ಅದು ಯಾಕೋ ಅಷ್ಟು ಕಂಫರ್ಟಬಲ್ ಆಗಿ ಅನ್ನಿಸ್ಲಿಲ್ಲ. ಹಾಗಾಗಿ ಈ ಥರ ಅಕ್ಕಿ ಒಳಗಡೆ ಚೊಂಬಿಟ್ಬಿಟ್ಟು, ನಿಮಗೆ ಆಪ್ಷನ್ನು ಎಲ್ಲ ಬೆಳ್ಳಿ ಮತ್ತು ತಾಮ್ರ ಎರಡೂ ಇದರಲ್ಲಿ ಕೂರಿಸ್ತಾರೆ. ನಾನು ಈ ಥರ ತೋರ್ಸೋಕ್ಕೆ ಅಂತೇಳಿ ಸ್ಟೀಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಈ ಸ್ಯಾರಿ ತೊಗೊಂಡೆ ಫ್ರೆಂಡ್ಸ್, ಹಾಗೆ ಕ್ಲಿಪ್ಗಳನ್ನೂ ತೊಗೊಂಡಿದ್ದೀನಿ. ಈ ಸ್ಯಾರಿನಲ್ಲಿ ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಅಯ್ಯೋ ಫ್ರೆಂಡ್ಸ್, ಈ ಸ್ಯಾರಿನ ಐರನ್ನೇ ಮಾಡಿರಲಿಲ್ಲ, ಹಾಗಾಗಿ ನೀಟಾಗಿ ಬರ್ತಿರ್ಲಿಲ್ಲ ಅಂತ ಹೇಳಿ ಫೈನಲಾಗಿ ಆ ಸೀರೆ ಬೇಡ ಅಂತ ಅಂದ್ಕೊಂಡು ಈ ಸೀರೆ ತೊಗೊಂಡಿದ್ದೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿರೋಂಥ ಸೀರೆ ತುಂಬ ಸಾಫ್ಟ್ ಆಗಿದೆ. ಹಾಗಾಗಿ ನಾನು ಇವಾಗ ಈ ಥರ ಸಾಫ್ಟ್ ಆಗಿರೋ ಸೀರೆಯಲ್ಲಿ ಫಸ್ಟ್ ಟೈಮ್ ಕಲಿತಾ ಇದ್ದೀನಿ ಅಲ್ವಾ, ಹಾಗಾಗಿ ಈ ಥರ ಕಲಿಯೋಣ ಅಂತ ಹೇಳಿ ತೊಗೊಂಡು ಫುಲ್ ಸ್ಯಾರಿನ ಈ ಥರ ಇಟ್ಕೊಂಡು ನೆರಿಗೆ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ಈ ಥರದ್ದು ಒಂದು ಐಡಿಯಾ ಬರ್ತಿದೆ, ನಾನು ಹೇಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸೋದು ಅಂತ ಹೇಳಿ.
ನನಗೆ ಸ್ಯಾರಿ ಹಾಕ್ಕೊಳಕ್ಕೆ ನೀಟಾಗಿ ಬರೋಲ್ಲ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗಪ್ಪ ಸ್ಯಾರಿ ಹಾಕ್ಕೊಳ್ಳೋದು, ಇವಾಗಲೇ ಟ್ರೈ ಮಾಡಿ ಕಲ್ತ್ಕೊಬಿಡೋಣ ಒಂದು ಸರಿ ಅಂತ ಹೇಳಿ ಈ ಥರ ಕಲಿಯೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನಂತರ ನೀವು ಫಸ್ಟ್ ಟೈಮ್ ಇದ್ದರೆ ಈ ಥರ ಒಂದು ಸರಿ ನೀವು ಟ್ರೈ ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆನೇ ಒಂಥರ ಟ್ರೈನಿಂಗ್ ತೊಗೊಂಡಂಗೆ ಆಗ್ತಿದೆ ನನಗಂತೂ. ಇನ್ನು ನೆಕ್ಸ್ಟು ಫ್ರೆಂಡ್ಸ್ ಸ್ಯಾರಿ ಎಲ್ಲನೂ ರೆಡಿ ಮಾಡಿಕೊಂಡೆ. ನೋಡೋಣ ಬನ್ನಿ ಇವಾಗ ಸ್ಯಾರಿನ ದೇವಿಗೆ ಉಡ್ಸೋಣ, ಅಂದರೆ ಟ್ರೈ ಮಾಡೋಣ ಅಷ್ಟೇ. ಮನೇಲೇ ಇದ್ದಿದ್ದೊಂದು ಸೊಂಟದ ಪಟ್ಟಿ ಹಾಗೆಯೇ ಒಂದು ಸರ ಎಲ್ಲನೂ ಹಾಕಿ ಫೈನಲಾಗಿ ನೋಡಿ ಈ ಥರ ಅಲಂಕಾರ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಕೊನೆಗೂ ಸ್ವಲ್ಪ ಮಟ್ಟಿಗೆ 100ಗೆ 100% ಅಂತ ಹೇಳ್ತಾಯಿಲ್ಲ, ಒಂದು 100ಗೆ 50% ಕಲ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಂದಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆಯೇ ನೀವು ಹೊಸಬ್ರಾಗಿದ್ದಲ್ಲಿ ನಂತರ ಟ್ರೈ ಮಾಡಿ ಒಂದು ಸರಿ, ತಪ್ಪೇನಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸಿಗೋಣ ಹೊಸ ವಿಡಿಯೋದಲ್ಲಿ. ಬಾಯ್. ಆದರೆ ಇದು ತುಂಬ ಈಸಿಯಾಗಿ ನಾನು ಹಾಕಿದ್ದೀನಿ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿ.